ಹಾಯ್ ಎಲ್ಲ ಗಾಯ್ಸ್, ನಮಸ್ಕಾರ ಎಲ್ರಿಗೂ. ನೀವು ನೋಡ್ತಾ ಇದ್ದೀರಾ ಮೈಸೂರು V4 ರೈಡರ್. ಸೊ ಏನಪ್ಪ ಅವನು ಕಾರ್ ತೋರಿಸ್ತಾವನಲ್ಲಪ್ಪ, ಗಾಡಿ ತೋರಿಸ್ತೀನಿ ಅಂದ್ಬಿಟ್ಟು ಅಂತ ನೀವು ಕನ್ಫ್ಯೂಸ್ ಆಗಬೇಡಿ. ಸೊ ಗಾಡಿ ಬಂದು ನನ್ನ ಹತ್ರ ಇಲ್ಲ. ಸೊ ನನ್ನ ಫ್ರೆಂಡ್ ಹತ್ರ, ಸೊ ಅವ್ರ ಮನೆ ಹತ್ರ ಹೋಗಿ ಇಸ್ಕೊಂಡು ಮಾಡಬೇಕು. ಸೊ ಏನಪ್ಪ ವಿಷಯ ಅಂತ ಅಂದರೆ, ಸೊ ನನಗೆ ಇನ್ಸ್ಟಾಗ್ರಾಮಲ್ಲಿ ಒಬ್ಬ ಮೆಸೇಜ್ ಮಾಡಿದರು, DM ಮಾಡಿದರು. ಏನಪ್ಪ ಅಂತಂದರೆ, ಬ್ರೋ ನೀವು ಟಿಪಿಕಲ್ ಕನ್ನಡಿಗರ ಥರ ವಿಡಿಯೋ ಮಾಡ್ತೀರಲ್ವ, ಕಾಪಿ ಇಲ್ವಾ ಅಂತ ಹೇಳಿದರು. ಸೊ ನಾನು ಹೇಳಿದವ್ರಿಗೆ, ಬ್ರೋ ಅದು ಕಾಪಿ ಅಲ್ಲ, ಇನ್ಸ್ಪಿರೇಷನ್ನು. ಸೊ ಏನಕ್ಕಪ್ಪ ಅಂತ ಅಂದರೆ, ಈಗ ನಾನು ಫಸ್ಟ್ ವಿಡಿಯೋ ನೋಡಿದ್ದು ನಂದು DV ಅವ್ರದ್ದು. ಸೊ DV ಅವ್ರದ್ದು ನೋಡಿದ ಮೇಲೆ ನಾನು ಈ ಥರ ಮಾಡಬೇಕು ಅಂತ ಅಂದ್ಕೊಂಡಾಗ, ಸೊ ಆಮೇಲೆ ಟಿಪಿಕಲ್ ಕನ್ನಡಿಗ ಅವ್ರದ್ದು ನೋಡ್ತಿದ್ದು. ಸೊ ಅವ್ರ ಹತ್ರ ಆ ಥರ ಟ್ರೋಲ್ ಮಾಡಿದ್ರೆ ಸೊ ಜನಕ್ಕೆ ಇಷ್ಟ ಆಗುತ್ತೆ ಅಂತ ಗೊತ್ತಾಯಿತು. ಸೊ ಅದರಿಂದ ಸ್ವಲ್ಪ ಮಿಕ್ಸ್ ಮಾಡ್ತೀನಿ ಅಷ್ಟೇ. ಸೊ ಜಾಸ್ತಿ ಏನು ಮಿಕ್ಸ್ ಮಾಡಲ್ಲ. ಸೊ ನೀವು ನೋಡ್ಬೋದು. ಸೊ ಅದೇನು ಕಾಪಿ ಅಂತ ಅನ್ನಲ್ಲ ಗುರು ಅದನ್ನ. ಸೊ ಅದನ್ನ ಇನ್ಸ್ಪಿರೇಷನ್ ಅಂತ ಅಂತಾರೆ. ಸೊ ಇದಕ್ಕೆ ಕ್ಲಾರಿಟಿ ಕೊಡಬೇಕಾಗಿತ್ತು, ಕ್ಲಾರಿಟಿ ಕೊಟ್ಟಿದ್ದೀನಿ. ಸರಿ, ಯಾವ ಬೋಳಿ ಮಗನಿಗೆ ಅರ್ಥವಾಗುತ್ತದೆ. ಈಗ ನಾವು ನಮ್ಮ ಫ್ರೆಂಡ್ ಹತ್ರ ಮನೆ ಹತ್ರ ಹೋಗ್ಬಿಟ್ಟು ಗಾಡಿ ಇಸ್ಕೊಂಡು ಡೈರೆಕ್ಟ್ ಅಲ್ಲಿ ಸಿಗೋಣ. ಬನ್ನಿ, ಹಂಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಯೂಟ್ಯೂಬ್ ಚಾನಲ್ನ, ಯಾರು ಹೊಸ್ದಾಗಿ ಬಂದಿದ್ದೀರಾ. Mysuru V4 Rider YouTube channel enthusiasts. Subscribe now. ಏನು ಮಾಡ್ತಿದ್ದೀರಾ? ಬರ್ರ ಸೂಪರ್ ಅಂತ. ಇದ್ರ ಬಗ್ಗೆ ನಿಮ್ಗೆ ಹೇಳೋದೇ ಬೇಡ, ಅಂದರೆ ತೋರಿಸೋದೇ ಬೇಡ. ಎಲ್ಲ ಕಡೆನೂ ಜಾಸ್ತಿ ಅಂದರೆ ಇದೇ ಕಾಣಿಸ್ತೈತೆ. ಯಾಕೆ ಅಂತಂದರೆ ಸುಜುಕಿಲಿ ಫೇಮಸ್ ಸೇಲಿಂಗ್ ಅಂದರೆ ಈ ಕಡೆನೇ. ಇದ್ರ ಟೈರು ಸೊ 90/100 ಕೊಟ್ಟಿದ್ದಾರೆ ಬ್ಯಾಕ್ ಸೈಡು. ಸೊ ಈ ಗಾಡೀಲಿ ಏನಪ್ಪ ಫೀಚರು ಅಂತ ಅಂದರೆ, ಸೊ ಕೀನ ಹಾಕ್ಬಿಟ್ಟು ಲೆಫ್ಟಿಂಗೆ ಓಪನ್ ಮಾಡಿದ್ರೆ ಪೆಟ್ರೋಲ್ ಟ್ಯಾಂಕು ಡಿಕ್ಕಿಲೈತೆ. ಸೊ ಡಿಕ್ಕಿ ಹಿಂಗೆ ತೆಗೆದ್ರೆ ಹಿಂಗೆ ಓಪನ್ ಆಗುತ್ತೆ. ಈಗ ತೆಗಿಯೋದು ಬೇಡ, ಲಾಕ್ ಆಗಲ್ಲ ಒಂದ್ಸಲ. ಇನ್ನೊಂದೇನು ಗೊತ್ತಾ, ಇದರಲ್ಲಿ ಟಾಪ್ ಸ್ಪೀಡ್ ಎಷ್ಟಾಗುತ್ತೆ ಹೇಳಿ? 110. ನೋಡಿ, 110 ರೀಚ್ ಮಾಡೇ ಬಿಡ್ತಾರೆ ಇದೆಲ್ಲ ಬೇಗ. ಹೆಂಗೆ ಬರೀ ಇಂಥದೆಯಾ? ಇನ್ನೊಂದ್ಸಲ ಮಾಡ್ತೀನಿ ನೋಡಿ. ಸೊ ಅದು ಆ್ಯಕ್ಚುಲಿ ಅದು ಇಷ್ಟು ತೋರಿಸುತ್ತೆ, ಅದು ಹೋಗೋದೇ 80-90 ಲಾಸ್ಟು. ಸೊ ಮುಂದೆ ಟಾಪ್ ಸ್ಪೀಡು ಹಿಡಿಯೋಣ, ಎಷ್ಟು ಸ್ಪೀಡಾಗಿ ಹೋಗುತ್ತೆ ಅಂತ. ಸೊ ಆ್ಯಂಗಲ್ ನೋಡಿ ಹಿಂಗಿದೆ. ಹೆವಿ ಲೈಟ್ ವೆಯ್ಟ್ ಅಂದ್ಕೊಳ್ಳಿ. ತುಂಬ ಹ್ಯಾಂಡ್ಲಿಂಗ್ ಮಾತ್ರ ಚೆನ್ನಾಗಿ ಮಾಡ್ಬೋದು. ಎಲ್ಲ ಥರ ರೋಡಲ್ಲಿ ಟ್ರೈ ಮಾಡೋಣ. ಈಗ ಸೌಂಡ್ ನೋಡಿ, ಇಂಜಿನ್ ಸೌಂಡು ಈ ಥರ ಬರ್ತದೆ, ಕೇಳಿಸ್ಕೊಳ್ಳಿ. ಈಗ ಓಡ್ಸೋಕ್ಕೆ ಹೇಗಿದೆ ಅಂತ ನೋಡೋಣ. ಸ್ಟಾರ್ಟ್ ಮಾಡಿಬಿಟ್ಟು ಒಂದೇ ಸಲ ಆಕ್ಸಿಲೇಟರ್ ಕೊಟ್ಬಿಡೋಣ. ಈಗ ಎಷ್ಟು ಸ್ಪೀಡಾಗಿ ಹೋಗುತ್ತೆ ನೋಡೋಣ. ಇಲ್ಲ, ಅಯ್ಯೋ ಅಣ್ಣ, ನಾನು ಸತ್ತೋದಂಗೆ ಆಗೋಯ್ತಾ ಇದ್ದೀನಿ. ಅವ್ವ, ಅಯ್ಯೋ ಅಯ್ಯೋ. ಒಂದು ಒಳ್ಳೆ ಸ್ಟ್ರೆಚ್ ಸಿಗ್ತಲ್ಲ ನನಗೆ. ಒಂದು ರೋಡಲ್ಲೆಲ್ಲ ಹಂಪ್ಸ್ಗಳು ಜಾಸ್ತಿ ಇಲ್ಲಿ. ಸೊ 80 ಅಂದ್ಕೊಳ್ಳಿ, 80-85 ಗಂಟೆ ಹಿಡಿಬೋದು. ಸೊ ಪವರ್ ಮಾತ್ರ ಸಖತ್ತಾಗೈತೆ. ಸೊ ಯಾಕಪ್ಪ ಜಾಸ್ತಿ ತಗೋತಾರೆ 125 ಅಂದ್ಕೊಂಡಿದೆ. ಸೊ ಆಮೇಲೆ ಬ್ರೇಕಿಂಗು ಅಷ್ಟೇ ಇಂಪಾರ್ಟೆಂಟು. ಬ್ರೇಕಿಂಗು ಅಷ್ಟೇ ಆರಾಮಾಗಿ ಚೆನ್ನಾಗಿ 80 ಇಂಥದ್ರಿಂದ ಆರಾಮಾಗಿ ಕಂಟ್ರೋಲ್ ಆಯಿತು. ಸೊ ನೆಕ್ಸ್ಟು ಈಗ ಮತ್ತೆ ಇನ್ನೊಂದು ರೌಂಡ್ ತಿರ್ಸ್ಬಿಡೋಣ. ಆಫ್ ರೋಡ್ ಎಲ್ಲರ ರೋಡ್ ಚೆನ್ನಾಗಿಲ್ದಿರೋ ಜಾಗದಲ್ಲಿ ಹೋಗಿ ಟ್ರೈ ಮಾಡೋಣ. ಇಂಡಿಯನ್ ರೋಡ್ಸು ರನ್ನಿಂಗಲ್ಲೂ ಒಂಥರ ಸೌಂಡ್ ಚೆನ್ನಾಗೈತೆ ಇದ್ರದ್ದು. ಸೊ ನಮ್ಮ ಜನಗಳಿಗೆ ಏನಪ್ಪ ಅಂತ ಅಂದರೆ, ಸೊ ಪರ್ಫಾರ್ಮೆನ್ಸ್ಗಿಂತ ಸೌಂಡಿಗೆ ಇಷ್ಟಪಟ್ಬಿಡ್ತಾರೆ. ಸೊ ಯಾವುದೇ ಗಾಡಿಯಲ್ಲಿ ಈಗ ಎಂಟಾರ್ಕು ಫೇಮಸ್ ಆಗ್ತೈತೆ. ಏನಕ್ಕಪ್ಪ ಅಂತಂದರೆ ಸೌಂಡು. ಸೊ ಹಂಗೇನಾದ್ರು ಚಪ್ರಿ ಬೈಕ್ ಅಂತಲೂ ಫೇಮಸ್ ಆಗೈತೆ. ಮೊದಲು ಸರಿಯಾಗಿ ಮಾತಾಡೋದು ಕಲಿ. ಇಷ್ಟೇ ಎಂಟಾರ್ಕ್ ಬಾಯ್ಸ್ ಎಲ್ಲ ನನ್ನ ಮೇಲೆ ರಚ್ಕದ್ ಬಿಡ್ತಾರೆ, ಏನು ಚಪ್ರಿ ಬೈಕ್ ಎಲ್ಲ ಅಂತೀಯ ಅಂದ್ಬಿಟ್ಟು. ಈಗ ಇಲ್ಲಿ ಆಫ್ ರೋಡ್ ಥರ ಐತೆ ರೋಡು, ಇಂಡಿಯನ್ಸ್ ರೋಡ್ಗೆ ಬೇಕಾದಲ್ಲ. ಸೊ ಇದು ನಮ್ಮ ಜನಗಳಿಗೆ ಬೇಕಾಗಿರೋದು. ಇದು ಆ್ಯಕ್ಚುಲಿ ಚೆನ್ನಾಗಿರೋದು. ಸೊ ಗಾಡಿ ಲೈಟ್ ವೆಯ್ಟ್ ಇರೋದ್ರಿಂದ ಹೆಂಗೆ ಬೇಕಾದ್ರೂ ಮನ್ಸ್ಕೊಂಡು ಅಳ್ಳಾಡ್ಸ್ಕೊಂಡು ಹೋಗ್ಬೋದು ಅಂದ್ಕೊಳ್ಳಿ. ಏನೂ ಇದಾಗಲ್ಲ. ಸೊ ಗೊತ್ತೇ ಆಗ್ತಿಲ್ಲ, ಫೀಲ್ ಮಾತ್ರ ಹಂಗೆ. ಪರ್ಫಾರ್ಮೆನ್ಸ್ ಮಾತ್ರ ಚೆನ್ನಾಗೈತೆ ಗಾಡಿ. ಪರ್ಸ್ನಲಿ ಇಷ್ಟ ಆಯಿತು ಲೈಟ್ ವೆಯ್ಟ್ ಇರೋದ್ರಿಂದ ಗಾಡಿ. ಸೊ ಈಗ ಆ್ಯಕ್ಟಿವಾ ಅವೆಲ್ಲ ತೊಗೊಂಡ್ರೆ ಎಂಟಾರ್ಕ್ ಅವೆಲ್ಲ ಸ್ವಲ್ಪ ದಪ್ಪ ಗಾಡಿ, ಲೈಟ್ ವೆಯ್ಟ್ ಇರಲ್ಲ, ಸ್ವಲ್ಪ ವೆಯ್ಟ್ ಇದೆ. ಇದು ಲೈಟ್ ವೆಯ್ಟು. ಈ ಥರ ಆಫ್ ರೋಡು ಈ ಥರ ಇದರಲ್ಲೆಲ್ಲ ಜಂಪ್ ಮಾಡ್ಕೊಂಡು ಓಡಿಸ್ಕೊ ಹೋಗ್ಬೋದು ಅಂತ ತಿಳ್ಕೊಳ್ಳಿ. ನೀನ್ ಈ ತರ ಅಂತ ಬಿಕ್ಕಳ್ತಾ ಇದ್ರೆ ನನಗೆ ಅಂತ ತಿಕ್ಕಿ ಹಿಡಿಯುತ್ತೆ. ಬ್ಯಾಲೆನ್ಸಿಂಗ್ ಮಾತ್ರ ಸಕ್ಕತ್ತಾಗೈತೆ ಅಂದ್ಕೊಳ್ಳಿ. ಏನೇನು ಬೇಕು ಎಲ್ಲ ಕರೆಕ್ಟಾಗೈತೆ ಈ ಗಾಡಿಗೆ. ಸೊ ಅದಕ್ಕೆ ಈ ಥರ ಟಾಪ್ ಸೇಲಿಂಗ್ ಇರೋದು ಇದರಲ್ಲಿ ಮಾಡಲು. ಸೊ ನಾವು ಹಳೆ ಓಲ್ಡ್ ಮಾಡಲು ಸ್ವಲ್ಪ ಅದು ಅಷ್ಟು ಇಷ್ಟ ಆಗಿಲ್ಲ. ಇದು ಮಾತ್ರ ಇನ್ನೂ ಲೈಟ್ ವೆಯ್ಟ್ ಕಮ್ಮಿ ಮಾಡಿಬಿಟ್ಟು ಚೆನ್ನಾಗಿ ಮಾಡಿಬಿಟ್ಟಿದ್ದಾನೆ ಅಂದ್ಕೊಳ್ಳಿ. ಸೊ ಇದ್ರ ಮೈಲೇಜ್ ಬಂದು 40 ರಿಂದ 40. ಸೊ
ಸೊ 35-40 ಅಂತ ಅಂದ್ಕೊಳ್ಳಿ, ಅಷ್ಟೇ ಕೊಡೋಕ್ಕಾಗೋದು ಇದು ಕೈಲಿ, ಕೆಪಾಸಿಟಿ ಇಲ್ಲ ಇದಕ್ಕೆ. ಹಿಂದ್ಗಡೆ ಸೈಲೆಂಟ್ ಆಗಿರಪ್ಪ, ಯಾರೇ ಅದು? ಸೈಲೆನ್ಸ್ ಎಲ್ಲ ಒಂದು ಕೈಯಲ್ಲಿ ಮೊಬೈಲ್ ಯೂಸ್ ಮಾಡ್ಕೊಂಡು ಒಂದು ಕೈಯಲ್ಲಿ ಗಾಡಿ ಓಡಿಸೋಕ್ಕೆ ಆರಾಮ. ಇದು ನೋಡಿ, ಇಂಥ ಆಫ್ ರೋಡಲ್ವೇ ಒಂದು ಕೈಲಿ ಮೊಬೈಲು, ಒಂದು ಕೈಲಿ ಆ್ಯಸ್ಟೇಟ್ ಹಿಡ್ಕೊಂಡು ಆರಾಮ ಮಾತಾಡ್ಕೊಂಡು ಹೋಯ್ತಾ ಇರ್ಬೋದು. ಸೊ ಸ್ವಲ್ಪ ಸ್ಪೀಡ್ ಮಾಡ್ಕೊಬಿಡೋದ. ಸೊ ಆಮೇಲೆ ಇದು ಪ್ರೈಸ್ ಬಂದು ಆನ್ ರೋಡ್ ಪ್ರೈಸ್ ಈಗ ಮೈಸೂರಲ್ಲಿ ನೀವು ನೋಡ್ತೀವಿ ಅಂತಂದರೆ 1,20,000 ಐತೆ. ಸೊ ತುಂಬ ಜನ ಈ ಗಾಡಿ ಡ್ರೀಮ್ ಬೈಕ್ ಅಂತ ಅನ್ಕೋತೀನಿ. ಸೊ ಯಾರ್ಯಾರು ತಗೋಬೇಕು ಅಂತ ಅಂದ್ಕೊಂಡಿದ್ದೀರಾ ದಯವಿಟ್ಟು ಮಿಸ್ ಮಾಡ್ಕೊಳಕ್ಕೆ ಹೋಗಬೇಡಿ, ತುಂಬ ಚೆನ್ನಾಗಿದೆ ಗಾಡಿ. ಸೊ ಮೈಲೇಜ್ ಸ್ವಲ್ಪ ಕಮ್ಮಿ ಏನಾದ್ರು ಬಿಟ್ಟರೆ ಬೇರೆ ಏನು ಪ್ರಾಬ್ಲಮ್ ಇಲ್ಲ ಗಾಡಿ. ಸೊ ತುಂಬ ಚೆನ್ನಾಗಿದೆ. ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ಕೋತೀನಿ. ಸೊ ನೆಕ್ಸ್ಟ್ ವಿಡಿಯೋಲಿ ಸಿಗೋಣ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.